ಈಗ ಒಂದು ಕಥೆಯನ್ನ ಒಬ್ಬರೇ ಏಕಾಂಗಿಯಾಗಿ ಎಲ್ಲಾ ಪಾತ್ರಗಳು ಜೀವ ತುಂಬಿ ಒಬ್ಬರೇ ಹೆಂಗೆ ಹೇಳ್ಬೋದಪ್ಪ? ಹೀಗೆ ಒಂದಾನೊಂದು ಕಾಲದಲ್ಲಿ ಏನಾಗಿತ್ತು ಸಂಘ? ಒಂದು ಪುಟ್ಟ ಹಳ್ಳಿ ಇತ್ತು. ಹೌದೇನ್ರಿ ಅನ್ಬೇಕು? ಆ ಹಳ್ಳಿಯಲ್ಲಿ ಒಬ್ಬ ಮುದುಕಿ ಇದ್ದಳು. ಆ ಮುದುಕಿಗೆ ಸ್ವಲ್ಪ ಜಂಬ ಜಾಸ್ತಿ. ಎದಕ್ರಿ ಅನ್ಬೇಕು? ಎದಕ್ಕಪ್ಪ ಅಂತಂದ್ರೆ ಆ ಹಳ್ಳಿಯಲ್ಲಿ ಜನರು ಬೆಳಿಗ್ಗೆ ಏಳೋದು ಆ ಮುದುಕಿಯ ಗುಡಿಸಲಲ್ಲಿ ಇರ್ತಕ್ಕಂಥ ಒಂದು ಹುಂಜ ಬೆಳಿಗ್ಗೆ ಕೊಕ್ಕೊ ಅಂದಾಗ ಮಾತ್ರ ಜನರು ಎದ್ದೇಳುತ್ತಿದ್ರು. ಅದು ನಿತ್ಯವೂ ಹಿಂಗೇ ನಡೆಯುತ್ತಿತ್ತು. ಜನರು ಕೋಳಿಯ ಕೊಕ್ಕೊ ಎಂಬ ಶಬ್ದವನ್ನ ಕೇಳಿದ ತಕ್ಷಣ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಆ ಅಜ್ಜಿಯ ಗುಡಿಸಲಿಗೆ ಹೋಗಿ ಅಜ್ಜಿ ದಿನಾಲು ಬೆಂಕಿಯನ್ನ ತಯಾರು ಮಾಡ್ತಿದ್ರು. ತನ್ನ ಒಂದು ಅಗ್ಗಿಷ್ಟಿಕೆಯಲ್ಲಿ ಬೆಂಕಿಯನ್ನ ತಯಾರು ಮಾಡ್ತಿದ್ರು. ಊರಿನ ಜನರೆಲ್ಲರೂ ಬಂದು ಅಜ್ಜಿಯ ಗುಡಿಸಲಲ್ಲಿ ಇರ್ತಕ್ಕಂಥ ಅಗ್ಗಿಷ್ಟಿಕೆಯನ್ನ ತೆಗೆದುಕೊಂಡು ತಮ್ಮ ಗುಡಿಸಲಿಗೆ ಹೋಗಿ ದಿನನಿತ್ಯದ ಆಹಾರವನ್ನ ತಯಾರು ಮಾಡ್ತಿದ್ರು. ಹೀಗೆ ದಿನಗಳು ಕಳೀತಾ ಹೋದವು. ದಿನಗಳು ಕಳೀತಾ ಹೋದಂತೆ ಆ ಅಜ್ಜಿಗೆ ಜಂಬ ಬಂದಿತ್ತು. ಯಾಕ್ರಿ ಅನ್ಬೇಕು? ಯಾಕ್ರಿ ಅಂದ್ರೆ ಅಜ್ಜಿ ಅಂದುಕೊಂಡಳು ಮನಸ್ಸಿನಲ್ಲಿ, ಈ ಊರಿನ ಜನ ನನ್ನ ಕೋಳಿ ಕೊಕ್ಕೊ ಎಂದರೆ ಮಾತ್ರ ಇವರು ಹೇಳುತ್ತಾರೆ, ಇಲ್ಲದಿದ್ದರೆ ಇವರೆಲ್ಲ ಹೇಗೆ ಹೇಳುತ್ತಾರೆ? ಮತ್ತೆ ಪ್ರತಿನಿತ್ಯ ನನ್ನ ಗುಡಿಸಲಲ್ಲಿ ತಯಾರಾಗುವ ಬೆಂಕಿಯನ್ನು ತೆಗೆದುಕೊಂಡು ಹೋದರೆ ಮಾತ್ರ ಇವರು ಅಡಿಗೆ ಮಾಡಿಕೊಳ್ಳುತ್ತಾರೆ ಎಂದು ಆಕೆಗೆ ಜಂಬ ಬಂದಿತು. ಹೀಗೆ ಜಂಬದಿಂದ ತುಂಬಿದ ಅಜ್ಜಿ ಏನು ಮಾಡಿದಳೆಂದರೆ, ಇವರೆಲ್ಲರಿಗೂ ನಾನು ಇಲ್ಲದೆ, ನನ್ನ ಕೋಳಿ ಇಲ್ಲದೆ ಇವರೆಲ್ಲ ಹೇಗೆ ಹೇಳುತ್ತಾರೆ ನೋಡೋಣ ಎಂದು ಯಾರಿಗೂ ಹೇಳದೆ ಕೇಳದೆ ತನ್ನೆಲ್ಲ ಸಾಮಾನುಗಳನ್ನ ಕಂಕುಳಲ್ಲಿ ಎತ್ತಿಕೊಂಡು ಕಾಡಿಗೆ ಯಾರಿಗೂ ಗೊತ್ತಿಲ್ಲದಂತೆ ಅಜ್ಜಿ ಹೋದಳು. ಎಂದಿನಂತೆ ಊರಿನ ಜನ ಅಜ್ಜಿಯ ಗುಡಿಸಲಲ್ಲಿ ಬಂದು ನೋಡಿದಾಗ ಅಜ್ಜಿ ಕಾಣದೇ ಇರುವುದನ್ನ ಆಶ್ಚರ್ಯಪಟ್ಟು ನೋಡಿದ್ರು. ಅಯ್ಯೋ, ಅಜ್ಜಿ ಯಾಕೋ ಇಲ್ವಲ್ಲ ಅನ್ಕೊಂಡು ಕೋಳಿ ಕೂಗಿದ್ರೆ ಜನ ಹೇಳ್ತಾರ? ಅದು ಕೂಗುತ್ತ ಜನ ಹೇಳಂಗ್ ಹೇಳ್ತಾರೆ. ಅವಾಗ ಊರಿನ ಜನ ಏನ್ ಮಾಡ್ತಾರ? ಎದ್ದು ಹೇಳ್ತಾರೆ. ತಮ್ಮ ಪಾಡಿ ತಾವು ಎದ್ದುಕೊಂಡು ಬೆಂಕಿಗಾಗಿ ಅಜ್ಜಿ ಇಲ್ಲದನ್ನ ಕಂಡು ಪಕ್ಕದ ಹಳ್ಳಿಗೆ ಹೋಗಿ ಬೆಂಕಿಯನ್ನ ತಂದು ಅಡಿಗೆ ಮಾಡಿ ಊಟ ಮಾಡ್ತಾರ. ಆದರೆ ಅಲ್ಲಿ ಕಾಡಿನಲ್ಲಿ ಇದ್ದಂತ ಅಜ್ಜಿಗೆ ಕುತೂಹಲ. ಇವರೆಲ್ಲ ನಾನು ಕೋಳಿ ತಗೊಂಡ್ಬಂದಿನಿ ಹಳ್ಳಿಗೆ ಕಾಡಿಗೆ, ಇವರೆಲ್ಲ ಊರಿನ ಮಂದಿ ಹೆಂಗೆ ಹೇಳಕತ್ತಾರ? ಬೆಂಕಿ ನಾ ತಯಾರು ಮಾಡಿದ್ರೆ ಇವ್ರು ಅಡಿಗೆ ಮಾಡುತ್ತಾರ, ನಾ ಅಲ್ಲಿಲ್ಲಲ್ಲ, ಇವರೆಲ್ಲ ಹೆಂಗೆ ಅಡಿಗೆ ಮಾಡಿ ಉಳ್ಳಾಕತ್ತಾರ ಅಂತೇಳಿ ಅಜ್ಜಿ ಕುತೂಹಲದಿಂದ ಕಾಡಿನ ಕೂತಿರ್ತಾವಂತ. ಆದ್ರೆ ಆ ಕಾಡಿಗೆ ಸೌದೆಯನ್ನ ಕಡಿಯಲು ಬಂದಂತಹ ವ್ಯಕ್ತಿ ಅಜ್ಜಿ ಕಾಡಿನಲ್ಲಿ ಕುಳಿತದನ್ನ ನೋಡಿದ್ವಂತ. ಅಜ್ಜಿ ಇಲ್ಲಿದ್ದೇನೆ ಅಜ್ಜಿ ಅಂತ ಕೇಳಿದ್ರೆ ಅಜ್ಜಿಯನ್ನ ಮಾತಾಡ್ಸಂತ. ಆವಾಗ ಅಜ್ಜಿ ಝೂಮ್ ಮಾಡ